ಬಾಗಲಕೋಟೆ ಜಿಲ್ಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘನಿ ಹುನಗುಂದದ ದಿನಾಂಕ ಡಿಸೆಂಬರ್ 30, 2024 ರಂದು ಬಾಕಿಯುಳಿದಾವಧಿಗೆ ಜರುಗಿದ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀಮಹಾಂತೇಶ ಸಿದ್ದಪ್ಪ ಹೊಸೂರೆನೆಸ್ವಿಯವರು ದಿನಾಂಕ ಜನವರಿ 1, 2025 ರ ಹೊಸ ವರ್ಷವು ಸಮಸ್ತ ನಾಡಿನ ಹಾಗೂ ದೇಶವಾಸಿಗಳಿಗೆ ಜೀವನದ ಹಿಂದಿನ ವರ್ಷಗಳಲ್ಲಿ ಘಟಿಸಿದ ಕಷ್ಟ, ನೋವು, ಸಂಕಟದ ಕಹಿನೆನಪುಗಳು ಮರೆಯಾಗಿ ಹೊಸ ವರ್ಷದಲ್ಲಿ ಭಗವಂತನ ಕೃಪೆಯಿಂದ ಹೊಸ ಹರ್ಷ ತರಲೆಂದು ಶುಭಾಶಯಗಳು ಕೋರಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಮರೋಳ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘನೆಯ ದಿನಾಂಕ ಡಿಸೆಂಬರ್ 31, 2024 ರಂದು ಮುಂಜಾನೆ 11 ಗಂಟೆಯಿಂದ 3 ಗಂಟೆ ಅವಧಿಯಲ್ಲಿ ಜರುಗಿದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು ಹಿಂಪಡೆದು ಪ್ರತಿಸ್ಪರ್ಧಿಗಳು ಇರದೇ ಇರುವುದರಿಂದ ಅಶೋಕ್ ಅಂಬ್ರೇಶಪ್ಪ ಬಂಡರಗಲ್ಲರು ಅವಿರೋಧವಾಗಿ ಅಧ್ಯಕ್ಷರಾಗಿ ಹಾಗೂ ಚೆನ್ನಪ್ಪ ಬಸಪ್ಪ ಅಂಗಡಿರು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಫಲಿತಾಂಶ ಘೋಷಣೆ ಹಾಗೂ ದಿನಾಂಕ ಡಿಸೆಂಬರ್ 22, 2024 ರಂದು ಜರುಗಿದ 10 ಸದಸ್ಯರ ಬಲದ ಆಡಳಿತ ಮಂಡಳಿಯ ನಿರ್ದೇಶಕರ ಸಾಮಾನ್ಯ ಹಾಗೂ ಮೀಸಲಿರಿಸಿದ ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗ ಮತ್ತು ಬವರ್ಗ ಹಾಗೂ ಮಹಿಳಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಚುನಾಯಿತರಾದ ಅಭ್ಯರ್ಥಿಗಳಿಗೆ ಸದಸ್ಯತ್ವ ಪ್ರಮಾಣ ಪತ್ರ ವಿತರಣೆ ಹಾಗೂ ಗೌರವ ಮಾಲಾರ್ಪಣೆಯ ಕಾರ್ಯಕ್ರಮವು ಚುನಾವಣಾಧಿಕಾರಿ ವಿಬಿ ಪಟ್ಟದಕಲ್ಲರ ನೇತೃತ್ವದಲ್ಲಿ ಜರುಗಿತು. ಈ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಪಟ್ಟದಕಲ್ಲರು ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಹಾಗೂ ಚುನಾಯಿತೆಲ್ಲ ಸದಸ್ಯರ ಹೆಸರ ಘೋಷಣೆ ಪರ ಮಾತನಾಡಿದರೆ, ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಬಗ್ಗೆ ಮತ್ತು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಪ್ರಕ್ರಿಯೆ ಬಗ್ಗೆ ಅಶೋಕ ಬಂಡರಗಲ್ಲರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಪ್ರಸ್ತಾಪ ಮಾಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಚುನಾವಣೆಯಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾಯಿತೆಲ್ಲ ಸದಸ್ಯರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾದ ಎಮೆನಾಡಗೌಡರು, ಸಿಬ್ಬಂದಿಗಳು ಮತ್ತು ಯುವ ಮುಖಂಡರಾದ ಅನಿಲಾಶೋಕ ಬಂಡರಗಲ್ಲ ಸೇರಿದಂತೆ ಚುನಾಯಿತ ಸದಸ್ಯರ ಬೆಂಬಲಿಗರು ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಮರೋಳ. ನಮಸ್ಕಾರ. ಇಂದಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಮರೋಳಿದರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಕುರಿತು 11ರಿಂದ 1 ಗಂಟೆ ಸಮಯ ನೀಡಲಾಗಿತ್ತು ನಾಮಪತ್ರಕ್ಕೆ ಸಲ್ಲಿಸಲು. ಸದರಿ ಸಮಯದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ. ಅಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಬಂಡರಗಲ್ಲಿಯವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಚೆನ್ನಪ್ಪ ಅಂಗಡಿಯವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ. 2 ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಅಂಗೀಕಾರವಾಗಿರುತ್ತವೆ. ನಾಮಪತ್ರಗಳನ್ನು ವಾಪಸಾತಿಗೆ ಪ್ರಕ್ರಿಯೆಯನ್ನು ನೀಡಲಾಗಿ ವಾಪಸಾತಿಯ ನಾಮಪತ್ರವು ಆಗಿರುವುದಿಲ್ಲ. ಪದಾಧಿಕಾರಿಗಳ ಆಯ್ಕೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅಷ್ಟೇ ಸಂಖ್ಯೆ ನಾಮಪತ್ರಗಳು ಬಂದಿರುವುದರಿಂದ 2 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತವೆ ಎಂದು ಇಂದಿನ ಸಭೆಯಲ್ಲಿ ಘೋಷಿಸಲಾಯಿತು. ಒಂದು ಚುನಾವಣೆಯಲ್ಲಿ ಯಾವ್ಯಾವ ಸದಸ್ಯರ ಆಯ್ಕೆರು ಅವರು ಸ್ವಲ್ಪ ಹೆಸರು ಹೇಳಿ ಸರ್. ಈ ಒಂದು ನೂತನವಾಗಿ ಆಯ್ಕೆಯಾದಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮರೋಳಿದರಲ್ಲಿ ಸಾಲೇತರ ಹಾಗೂ ಪರಿಶಿಷ್ಟ ಪಂಗಡ ಸ್ಥಾನಗಳಿಗೆ ದಿನಾಂಕ 16/12/2024 ರಂದು ನಾಮಪತ್ರಗಳ ವಾಪಸಾತಿ ಪ್ರಕ್ರಿಯೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದು 2 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತವೆ. ನಂತರ 10 ಸ್ಥಾನಗಳು ಚುನಾಯಿತ ಮೂಲಕ ಆಯ್ಕೆಯಾಗಿ ಇದ್ದು ಅದರಲ್ಲಿ ಅಶೋಕ್ ಅಂಬರೀಶಪ್ಪ ಬಂಡ್ರಗಲ್ಲಿಯವರು ಸಾಮಾನ್ಯ ಕ್ಷೇತ್ರದಿಂದ, ಚೆನ್ನಪ್ಪ ಬಸಪ್ಪ ಅಂಗಡಿಯವರು ಸಾಮಾನ್ಯ ಕ್ಷೇತ್ರದಿಂದ, ಬಸವರಾಜ್ ಕರಿಯಪ್ಪ ಕುರಿಯವರು ಸಾಮಾನ್ಯ ಕ್ಷೇತ್ರದಿಂದ, ಶಿವಪ್ಪ ಶಂಕರಪ್ಪ ಗಾಣಗೇರಿಯವರು ಸಾಮಾನ್ಯ ಕ್ಷೇತ್ರದಿಂದ, ಶಿವಪ್ಪ ಸಂಜೀವಪ್ಪ ಅಂಬಿಗೇರಿಯವರು ಸಾಮಾನ್ಯ ಕ್ಷೇತ್ರದಿಂದ, ಪರ್ಸಪ್ಪ ದ್ಯಾಮವ್ವ ಮಾದಾರಿಯವರು ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ, ಹಮೇಜಾ ಸಾಬ್ ಮಲಿಕ್ ಸಾಬ್ ಸೋಮಲಾಪುರಿಯವರು ಹಿಂದುಳಿದ ಅ-ವರ್ಗ ಕ್ಷೇತ್ರದಿಂದ, ಶರಣಪ್ಪ ಶಿವಪ್ಪ ತುಂಬಲಗಡ್ಡಿಯವರು ಹಿಂದುಳಿದ ಬ-ವರ್ಗ ಕ್ಷೇತ್ರದಿಂದ, ದೇವಮ್ಮ ಶರಣಪ್ಪ ಮೇರೆಕೋರಿಯವರು ಮಹಿಳಾ ಕ್ಷೇತ್ರದಿಂದ, ಶರಣವ್ವ ಬಸಪ್ಪ ನಂದವಾಡಿಗೆಯವರು ಮಹಿಳಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಸದರಿ ನೂತನವಾಗಿ ಆಯ್ಕೆಯಾದಂಥ ನಿರ್ದೇಶಕರಿಗೆ ಇಂದು ಚುನಾವಣಾ ಪ್ರಮಾಣ ಪತ್ರದ ಮೂಲಕ ಅವರನ್ನು ಸ್ವಾಗತಿಸಿ ಅಭಿನಂದಿಸಿದರು. ನಿಮ್ಮ ಹೆಸರು ಸರ್?
ಸರ್, ನಾನು BB ಪಟ್ಟದಕಲ್ ಅಂತ ಹೇಳಿ ಸಹಕಾರ ಸಂಘ ಸಹಾಯಕ ನಿಬಂಧಕರ ಕಚೇರಿ ಬಾಗಲಕೋಟ ಉಪವಿಭಾಗ ಬಾಗಲಕೋಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ PKPS ಮರೋಳ ಇದರ ರಿಟರ್ನಿಂಗ್ ಅಧಿಕಾರಿಯಾಗಿ ನೇಮಕ. ಧನ್ಯವಾದಗಳು ಸರ್. ಸರ್, ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಮರೋಳ ಗ್ರಾಮದ್ದು ಎಲ್ಲ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸದಸ್ಯರು ಅವಿರೋಧವಾಗಿ ಎಲ್ಲರೂ ಆಯ್ಕೆ ಆದ್ರೆ ಹೇಗೆ ಅನಿಸುತ್ತೆ ಅದ್ರ ಬಗ್ಗೆ ಸರ್ ಮಾಹಿತಿ? ಆಯ್ಕೆ ಆಗಿಲ್ರಿ. ಉಪಾಧ್ಯಕ್ಷರು ಅಧ್ಯಕ್ಷರು ಅವರ ಆಯ್ಕೆ ಆಗಿ ಹ್ಞೂ ರೀ. ಎರಡು ನಮ್ಮ ಶಾಲೆ ಥರದ್ದು ಮತ್ತು ST ವಿರೋಧ ಆಯ್ಕೆ ಆಗಿದ್ದು ಅದು 10ಕ್ಕೆ ಇನ್ನು 10ಕ್ಕೆ ಮಹಿಳಾ SC ಹಿಂದುಳಿದ ಬ ಇವು ಏನಾದ್ರು ಚುನಾವಣೆ ಆಗೋದು ಜನರಲ್ 5 10ಕ್ಕೆ 10ರಾಗ 10 ನಾವು ಗೆದ್ದಿವಿ ಮರೋಳ PKPS ನಮ್ಗೆ ಅತಿ ಸಂತೋಷ ಅನ್ಸುತ್ತೆ. ನಮಗೆಲ್ಲರೂ ವೋಟ್ ಹಾಕಿ ಜನರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಮಗೇನೋ ಹುನ್ನಾರ ಮಾಡಿ ಇಲೆಕ್ಷನ್ ಮಾಡಿಸಿದ್ರು ಹೊರತು 106 ವರ್ಷ ಸೊಸೈಟಿ ಇದೆ. ಒಟ್ಟು ಒಂದು ದಿವಸನೂ ಆಗಿದ್ದಿಲ್ಲ. ಮಾನ್ಯ ಶಾಸಕರ ಉಪ ಆಶೀರ್ವಾದದಲ್ಲಿ ಇಲೆಕ್ಷನ್ ಅದರಲ್ಲಿಂದ ನಮ್ಮ ಜನ 10ಕ್ಕೆ 10 ಆಶೀರ್ವಾದ ಮಾಡ್ಯಾರ. 2 ಇರೋದಾಗ್ಯಾವ. ನಮ್ಮ ದೊಡ್ಡನಗೌಡರು ಸಹಾಯ ಮಾಡ್ಯಾರ, ನಮ್ಮ ಗದ್ದಿಗೌಡರು ಸಹಾಯ ಮಾಡ್ಯಾರ, ನಮ್ಮ ಪರೋಕ್ಷವಾಗಿ ಪೊಲೀಸ್ ಅಧಿಕಾರಿನೂ ಸಹಾಯ ಮಾಡ್ಯಾರ. ಚುನಾವಣೆ ಅಧಿಕಾರಿಗಳು ಪಾರದರ್ಶಕ ಇಲೆಕ್ಷನ್ ಮಾಡ್ಯಾರ. ಹಿಂಗಾಗಿ ನಾವು ಗೆದ್ದೀವಿ. ಹುನ್ನಾರ ಮಾಡಿದ್ರು, ರಿಜೆಕ್ಟ್ ಮಾಡ್ಬೇಕಂತ ಮಾಡಿದರು. ಪೊಲೀಸ್ ಇಲಾಖೆದವ್ರನ್ನ ದುರುಪಯೋಗ ಮಾಡ್ಬೇಕಂತ ಅಂದರು. ಅವರು ಅದಕ್ಕೆ ಒಳಪಡಲಿಲ್ಲ. ಪಾರದರ್ಶಕ ಇಲೆಕ್ಷನ್ ಮಾಡಿದ್ರು. ನಮ್ಮ ಇನ್ನು ಎಲ್ಲದಕ್ಕಿಂತ ಹೆಚ್ಚಿನ ನಾನು ನಮ್ಮ ಮತದಾರರಿಗೆ ವೋಟ್ ಹಾಕಿದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದು ಒಂದು ರಾಜಕೀಯ ರಹಿತ ಒಂದು ಸಂಘ ಅಂತೇಳಿ ಆಗಿತ್ತು. ಅವರು ತಾವ ಸ್ವತಃ ಶಾಸಕರು ಕುಂತ ರಾಜಕೀಯವಾಗಿ ಮಾಡಿದ್ರು. ನಮಗೆ ಇನ್ನೊಂದು ನೋವು ಏನಾಗೈತೆ ಅಂದ್ರೆ ಸಂಘದ ರೊಕ್ಕ ಹೋಗ್ತಲ್ಲ, ಅದಕ್ಕೆ ಭಾಳ ನೋವಾಗೈತೆ. ಅವ್ರು ಮಾಡೋದ್ರಿಂದ ಸಂಘದ ರೊಕ್ಕ ಹೋಗೈತಿ. ಆ ನಷ್ಟ ಕಟ್ಟಿಕೊಡೋರು ಯಾರು? ಇದು ನೋವಾಗೈತಿ. ಏನಾಗೈತೆ ಅಂತೀರಿ ಅದು ಚುನಾವಣೆ ಖರ್ಚು ಆತಲ್ರಿ. ಸುಮ್ಮನೆ ನಮ್ಗೆ 6 ವರ್ಷದಿಂದ 106 ವರ್ಷದಿಂದನೂ ಚುನಾವಣೆ ಆಗಿತ್ತಿಲ್ಲ ಈ ಸೊಸೈಟಿ. ಈ ಚುನಾವಣೆ ಆತಲ್ಲ, ಸುಮ್ಮನೆ ಚುನಾವಣೆ ಮಾಡಿದ್ರು. ಇಷ್ಟೆಲ್ಲ ಒತ್ತಡದ ನಡುವೆ ಮತ್ತು ನೀವು ಈ ರೀತಿ ಮತ್ತು 10ಕ್ಕೆ 10 ನೀವು ಗೆಲ್ಲುವ ಏನು ಗುಟ್ಟಂತೀರಿ ಇದ್ರ ಸರ್? ಕ್ಯಾಂಡಿಡೇಟಿಗೆ ಅವ್ರ ತಮ್ಮ ನೌಕರಿ ಅದ, ಅವ್ರ ಮಗಳಿಲ್ಲ ಕ್ಷೇತ್ರದಾಗ, ಅವ್ರಿಗೆ ಭಯ ಹೋಗಿಸಿದ್ರು ನೀವು ತಪ್ಪು ಅಂತ. ಅವ್ರು ನಾಮಿನೇಷನ್ ನ್ಯೂಟ್ರಲ್ ಮಾಡಿದ್ವಿ ಸರ್. ಅಷ್ಟೆಲ್ಲ ಭಯಾನಕ ಮಾಡಿದ್ರು ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಜನರು ನಮ್ಮಿಂದ ಓಟ್ ಹಾಕ್ಯಾರ. ಓಕೆ ಸರ್. ಇದನ್ನ ಅರ್ಥ ಮಾಡ್ಕೋಬೇಕು. ಅವರು ಸಹಕಾರಿ ಸಂಘದಾಗ ಇಂಥವೆಲ್ಲ ಕೈ ಹಾಕಬಾರ್ದು. ಶೋಭೆ ತರುವಂಥದ್ದಲ್ಲ ಅವ್ರಿಗೆ ಅಂತ ನಾ ಹೇಳಕ್ಕೆ ಬಯಸ್ತೀನಿ. ಮುಂದಿನ ನಿಮ್ಮ ಅಧಿಕಾರ ಅವಧಿಯೊಳಗೆ ಯಾವ ರೀತಿ ಪ್ರಕ್ರಿಯೆಗಳು ನಡೀತಾವೆ ಸಂಘದ ಮುಂದಿನ ಅಧಿಕಾರಿ ಸಹಕಾರ ಸಂಘದ ನಾವು ಈ ರೀತಿ ಚುನಾವಣೆ ಮಾಡೋದಲ್ಲ. ಪಾರದರ್ಶಕವಾಗಿ ಚುನಾವಣೆ ದೊಡ್ಡ ಮಾಡ್ಕೊಂತಾನಂದ್ರೆ ನಾವು ಪಾರದರ್ಶಕನ ಮಾಡಿದ್ವಿ. ಅಲ್ರಿ, ಅಧಿಕಾರ ಅವಧಿ ನಿಮ್ಮ ವಹಿಸ್ಕೊಂತಿರಲ್ಲ ಈಗ, ಆ ಒಂದು ಅಧಿಕಾರ ಅವಧಿಯ ಒಂದು ಪ್ರಕ್ರಿಯೆಗಳು ಯಾವ ರೀತಿ ಇರ್ತಾವೆ? ರೈತರಿಗೆ ಅನ್ಯಾಯ ಮಾಡೋದಿಲ್ಲ. ನಾವೇನು ಸಾಲ ಕೊಡಬೇಕು, ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗತ್ತ ಸಹಕಾರ ಸಂಘದಿಂದ ಸಹಾಯ, ಅದನ್ನು ಸಹಾಯ ಮಾಡ್ತೀವಿ. ದ್ವೇಷ ಮಾಡೋದಿಲ್ಲ. ಮುಗಿತಾವೆ ಚುನಾವಣೆ ಮುಗಿದ. ಓಕೆ ಸರ್, ಧನ್ಯವಾದಗಳು ಸರ್. ನಮಸ್ಕಾರ, ಥ್ಯಾಂಕ್ ಯು. ಎಲ್ಲರಿಗೆ ಮಾಡ್ರಿ ಕೈ